ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಬಂದಿದ್ದೀರಿ ಇವತ್ತು ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ ಅಂತ ಕರೆಯುವಂಥ ಗಂಡಿಕೋಟ ನೋಡೋಕೆ. ನಾವು ಇದಕ್ಕೂ ಮುಂಚೆ 2-3 ಸಲ ಪ್ಲ್ಯಾನ್ ಮಾಡಿದ್ರಿ ಈ ಗಂಡಿಕೋಟ ಬರೋಕ್ಕೆ, ಬಟ್ ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಫೈನಲ್ ಆಗಿ ಇವತ್ತು ಬಂದಿದ್ದೀರಿ. ಇವತ್ತು ಬಂದಿರುವ ಉದ್ದೇಶ ಏನು ಅಂದರೆ, ಇಲ್ಲಿ ನೈಟು ಕ್ಯಾಂಪಿಂಗ್ ವಿಡಿಯೋ ಮಾಡುವಂಥ ಉದ್ದೇಶಕ್ಕೆ ಬಂದಿದ್ದೀನಿ. ಫ್ರೆಂಡ್ಸ್, ನಾನು ಈ ಥರ ಎಕ್ಸ್ಪ್ಲೋರ್ ಅಲ್ದಿರ ಕ್ಯಾಂಪಿಂಗ್ ವಿಡಿಯೋಗಳು ಮಾಡ್ತಾಯಿದ್ದೀನಿ. ನಿಮ್ಗೆ ಯಾರಿಗಾದರೂ ಕ್ಯಾಂಪಿಂಗ್ ವಿಡಿಯೋಗಳು ನೋಡುವಂಥ ಇಂಟ್ರೆಸ್ಟ್ ಇದ್ದರೆ ಕ್ಯಾಂಪರ್ ಸುರೇಶ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಕ್ಯಾಂಪಿಂಗ್ ವಿಡಿಯೋಗಳು. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಬಂದು ಗಂಡಿಕೋಟ ಎಂಟ್ರಿ ಪಾಯಿಂಟು. ನೋಡ್ಬೋದು ಯಾವ ಥರ ಐತೆ ಅಂತ. ಆಲ್ಮೋಸ್ಟ್ ಜಾಸ್ತಿ ಜನ ಗಂಡಿಕೋಟ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ನಾನು ಸಪ್ರೇಟಾಗಿ ಏನು ಎಕ್ಸ್ಪ್ಲೋರ್ ಮಾಡುವ ಅವಶ್ಯಕತೆ ಇರಲಿಲ್ಲ. ನಾನು ಬಂದಿದ್ದೆ, ಸೊ ನಿಮಗೆ ತೋರಿಸೋಣ ಅಂತ. ಯಾರಾದರೂ ನೋಡಿಲ್ಲ ಅಂದರೆ ನೋಡುತ್ತಾರೆ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಲ್ಲ ನಿಮಗೆ ಒಂದು ಕಡೆಯಿಂದ ತೋರಿಸ್ಕೊಂಡು ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ದೀರ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ. ನಾವು ಮೊದಲು ಕೋಟೆ ಮೇಲೆ ಹೋಗ್ಬಿಟ್ಟು ನೋಡಿಕೊಂಡು ಬರೋಣ ಯಾವ ಥರ ಇರುತ್ತೆ ಕೋಟೆ ಮೇಲಿಂದ ನೋಡೋಕ್ಕೆ ಔಟ್ಸೈಡು ಅಂತ. ಆಮೇಲೆ ನಾವು ಒಳಗಡೆ ಇರುವಂಥ ಒಂದೊಂದು ಪ್ಲೇಸ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಯಾವುದೋ ಸ್ಕೂಲಿಂದ ಹುಡುಗನೆಲ್ಲ ಕರ್ಕೊ ಬಂದಿದ್ದಾರೆ, ಎಲ್ಲ ಲೈನಾಗಿ ಹೋಗ್ತಿದ್ದಾರೆ. ನನಗೂ ಇದು ನೋಡಿದ ತಕ್ಷಣ ನನಗೂ ಒಂದು ಜ್ಞಾಪಕ ಬಂತು. ನಾವು ಚಿಕ್ಕ ವಯಸ್ಸಲ್ಲಿ ನಾವು ಹೋಗ್ತಾ ಇದ್ರಿ ಘಾಟಿ, ಗೊರವನಹಳ್ಳಿ, ಕೋಟೆ ಲಿಂಗೇಶ್ವರ ಮತ್ತು ಕೈವಾರ, ಈ 4 ಪ್ಲೇಸ್ಗಳೇ ತೋರಿಸ್ತಾ ಇದ್ರು ನಮಗೆ. ಯಾವಾಗಾದರೂ ಟ್ರಿಪ್ ಮಾಡಲಿ ನಮಗೆ ಈ 4 ಪ್ಲೇಸ್ ಮಾತ್ರ ತೋರಿಸ್ತಾಯಿದ್ರು. ಸೊ ಈ ಹುಡುಗನ ನೋಡಿದಾಗ ನನಗೂ ಅದು ಜ್ಞಾಪಕ ಬಂತು. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ಕೋಟೆ ಒಳಭಾಗದಲ್ಲಿರುವಂಥ ಕಂದಕ. ಈಗ ಎಲ್ಲ ಮುಚ್ಚೋಗಿದೆ, ಕೋಟೆ ಎಲ್ಲ ಬಿದ್ದೋಗೋ ಥರ ಐತೆ, ನೋಡ್ಬೋದು ನೀವು. ಬನ್ನಿ ಈಗ ಕೋಟೆ ಮೇಲೆ ಹೋಗಿ ಬುರ್ಜ್ಗಳೆಲ್ಲ ಯಾವ ಥರ ಐತೆ ಅಂತ ನೋಡೋಣ. ಇದು ಒಂದು ಬುರ್ಜು. ಬನ್ನಿ ಈಗ ಯಾವ ಥರ ಐತೆ ಅಂತ ನೋಡೋಣ. ನೋಡ್ಬೋದು ನೀವು, ಇಲ್ಲಿ ಗನ್ನಗ್ಲಿಕ್ಕೊಂತ ಇದ್ದಂಥ ಜಾಗ ಇದು. ನೋಡಿ, ಇಲ್ಲೂ ಅಷ್ಟೇ ಎಲ್ಲ ಗನ್ನಗ್ಲಿಕ್ಕೋಣಕ್ಕೆ ಮಾಡ್ಕೊಂಡಿರುವಂಥ ಹೋಲ್ಗಳಿವು. ನೋಡಿ, ಎಲ್ಲ ಬಿದ್ದೋಗಿದೆ ಈ ಕಡೆ. ಬುರ್ಜಲ್ಲಿ ಕೆಲವೊಂದು ಭಾಗಗಳು ಬಿದ್ದೋಗಿದ್ದಾವೆ ಆಲ್ರೆಡಿ. ನೋಡ್ಬೋದು ನೀವು ವ್ಯೂ ಯಾವ ಥರ ಕಾಣಿಸುತ್ತೆ ಅಂತ ಈ ಬುರ್ಜ್ ಮೇಲಿಂದ. ನೋಡಿ, ನೈಟು ಕ್ಯಾಂಪಿಂಗ್ ಹಾಕಿದ್ರೆ ಅಲ್ಲಿ ಆ ಸೈಡಲ್ಲಿ ಕ್ಯಾಂಪಿಂಗ್ ಹಾಕೋದು. ಫುಲ್ಲು ಉದ್ದಕ್ಕೂ ಆಗ್ಬೋದು ನದಿ ಪಕ್ಕದಲ್ಲಿ. ಇನ್ನು ಬುರ್ಜು ನೋಡಿದ್ರೆ ನೋಡ್ಬೋದು ಯಾವ ಥರ ಐತೆ ಅಂತ. ಇದೆಲ್ಲ ನೋಡಿಕೊಂಡು ಇನ್ನು ಸ್ವಲ್ಪ ಒಳಗಡೆ ಬಂದರೆ ನಮಗೆ ಇಲ್ಲಿ ಚಿಕ್ಕದಾದ ಚಾರ್ಮಿನಾರ್ ಕಾಣಿಸುತ್ತೆ. ಅದಕ್ಕೂ ಮುಂಚೆ ನಮಗೆ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಯಾವ್ಯಾವ ಪ್ಲೇಸು ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ಬೋರ್ಡ್ ನೋಡ್ಕೊಂಡೋದ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ನಮಗೆ ಫಸ್ಟು ಸಿಗೋದು ಚಿಕ್ಕ ಚಾರ್ಮಿನಾರು, ಛೋಟಾ ಚಾರ್ಮಿನಾರ್ ಅಂತ ಕರೀತಾರೆ ಇದನ್ನ. ನೋಡ್ಬೋದು ಯಾವ ಥರ ಐತೆ ಅಂತ. ಇದನ್ನ ನೋಡಿಕೊಂಡು ಇನ್ನು ಸ್ವಲ್ಪ ಮುಂದೆ ಬಂದರೆ ನಮಗೆ ಜೈಲು ಕಾಣಿಸುತ್ತೆ. ಅಲ್ಲಿಂದ ಕಾಣಿಸ್ತೈತಲ್ವ, ಅದೇ ಜೈಲು. ಬನ್ನಿ ಈಗ ಅದ್ರ ಒಳಗಡೆ ಹೋಗಿ ನೋಡೋಣ ಯಾವ ಥರ ಐತೆ ಅಂತ. ಈ ಜೈಲಲ್ಲಿ ಬಾಗಿಲಿಗೆ ಆ ಕಡೆ ಈ ಕಡೆ 2 ಹೋಲ್ ಕಾಣ್ತಾ ಇರ್ಬೋದು. ಅಲ್ಲಿ ಕೈದಿಗಳಿಗೆ ಊಟ ಕೊಡ್ತಿದ್ದಂಥ ಜಾಗಗಳವು. ಇದು ಮೇನ್ ಡೋರು. ರಾಜರು ಯಾವಾಗಾದರೂ ಬಂದರೆ
ಇಲ್ಲಿ ಬಂದು ಕೈದಿಗಳನ್ನು ನೋಡ್ತಾ ಇದ್ರಂತೆ. ನೋಡ್ಬೋದು ಒಳಗಡೆ ಯಾವ ತರ ಕಾಣಿಸುತ್ತೆ ನಿಮಗೆ ಜೈಲ್ ಒಳಗಡೆ ಅಂತ. ನಮಗೆ ಇಲ್ಲಿಂದ ನೋಡೋಕೆ ಮಾಧವರಾಯ ಸ್ವಾಮಿ ದೇವಸ್ಥಾನ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಅಲ್ಲಿ ಕಾಣಿಸ್ತೈತಲ್ವಾ, ಅದೇ ಮಾಧವರಾಯ ಸ್ವಾಮಿ ದೇವಸ್ಥಾನ. ಈಗ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗೋಣ. ಈ ಜೈಲು ಆಗಿನ ಕಾಲದ ಡಾರ್ಕ್ ಸೆಲ್ ತರ, ಅಂದ್ರೆ ಕತ್ತಲೆ ಕೋಣೆ, ಒಂಚೂರು ಬೆಳಕು ಬರ್ತಾ ಇರಲಿಲ್ಲಂತೆ ಒಳಗಡೆ, ಆ ಥರ ಇರ್ತಾ ಇತ್ತಂತೆ. ಈಗ ಅಂದರೆ ಕಿಟಕಿ ಬಾಗಿಲೆಲ್ಲ ಓಪನ್ ಆಗಿರೋದ್ರಿಂದ ಒಳಗಡೆ ಸ್ವಲ್ಪ ಬೆಳಕು ಬರ್ತಿದೆ. ಈ ಜೈಲ ಹತ್ರದಿಂದ ನೋಡಿದ್ರೆ ನಮಗೆ ಚಾರ್ಮಿನಾರು ಈ ತರ ಕಾಣಿಸುತ್ತೆ. ಬನ್ನಿ ಈಗ ಮಾಧವರಾಯ ಸ್ವಾಮಿ ದೇವಸ್ಥಾನ ನೋಡಕ್ ಹೋಗೋಣ. ಮಾಧವರಾಯ ಸ್ವಾಮಿ ದೇವಸ್ಥಾನ ಹೋಗೋ ರೋಡಲ್ಲಿ ನಮಗೆ ಮಸೀದಿ ಮತ್ತೆ ವ್ಯೂ ಪಾಯಿಂಟ್ ಹೋಗೋ ದಾರಿ ಸಿಗುತ್ತೆ. ಇವೆಲ್ಲ ನಾವು ಮತ್ತೆ ನೋಡೋಣ. ಮಾಧವರಾಯ ಸ್ವಾಮಿ ದೇವಸ್ಥಾನ ನೋಡ್ಕೊಬಂದು ನಮಗೆ ಮಸೀದಿ ಪಕ್ಕದಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ, ಇಲ್ಲಿ ಮಾಧವರಾಯ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ. ನಮಗೆ ಈ ಕಡೆ ಇರುತ್ತೆ ದೇವಸ್ಥಾನ. ಬನ್ನಿ ಈಗ ಅಲ್ಲಿಗೆ ಹೋಗೋಣ. ಈ ದೇವಸ್ಥಾನದಲ್ಲಿ ತುಂಬ ಮೂವಿಗಳನ್ನು ಶೂಟಿಂಗ್ ಮಾಡಿದ್ದಾರಂತೆ. ಬಟ್ ಅದರಲ್ಲಿ ಕೆಲವು ಹೇಳೋದಾದರೆ ಸಾಹಸ ಮೂವಿ ಒಂದು, ಮತ್ತು ಅಖಂಡನಲ್ಲೂ ಕೆಲವೊಂದು ಸೀನ್ಗಳು ಇಲ್ಲಿ ಶೂಟ್ ಮಾಡಿದ್ದಾರಂತೆ. ಮತ್ತು ಇನ್ನೂ ಕೆಲವೊಂದು ತೆಲುಗು ಅಲ್ದಿರ ಬೇರೆ ಭಾಷೆ ಚಿತ್ರಗಳನ್ನು ಸಹ ಇಲ್ಲಿ ಚಿತ್ರೀಕರಣ ಮಾಡಿದ್ದಾರಂತೆ. ಬಟ್ ನಮಗೆ ಅಷ್ಟೊಂದು ಐಡಿಯಾ ಇಲ್ಲ. ನಿಮ್ಗೆ ಯಾರಿಗಾದರೂ ಐಡಿಯಾ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ. ಬನ್ನಿ ಈಗ ದೇವಸ್ಥಾನ ಒಳಗಡೆ ಹೋಗೋಣ. ನೋಡೋಕೆ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಈ ದೇವಸ್ಥಾನ. ಆದರೆ ದೇವಸ್ಥಾನ ಒಳಗಡೆ ದೇವರಿಲ್ಲ, ಬರೀ ದೇವಸ್ಥಾನ ಇರುತ್ತೆ. ಓನ್ಲಿ ಟೂರಿಸ್ಟ್ ಅಥವಾ ಮೂವಿಗಳು ತೆಗಿಯೋಕೆ ಮಾತ್ರನೇ ಈ ದೇವಸ್ಥಾನ ಇಟ್ಕೊಂಡಿದ್ದಾರೆ ಅನ್ಕೊತೀನಿ ನಾನು. ಏಕೆಂದರೆ ಒಳಗಡೆ ದೇವರಿಲ್ಲ ಅಂದರೆ ಇನ್ನೇನು ಮಾಡೋದು ನೋಡಿ ಯಾವ ಥರ ಐತೆ ಪ್ಲೇಸು ಅಂತ. ಇಲ್ಲಿ ಮಾತ್ರ ದೇವಸ್ಥಾನ ಇದ್ದಿದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಇರೋದು. ಬಟ್ ಏನೋ ಗೊತ್ತಿಲ್ಲ, ದೇವ್ರನ್ನ ಇಕ್ಕಿಲ್ಲ ಇಲ್ಲಿರುವಂಥ ದೇವಸ್ಥಾನದಲ್ಲಿ.
ಈ ದೇವಸ್ಥಾನ ನೋಡ್ತಾ ಇದ್ರೆ ನನಗೆ ಒಂದು ಕಡೆ ಸಂತೋಷ ಆಗುತ್ತೆ, ಮತ್ತೊಂದು ಕಡೆ ದುಃಖ ಆಗುತ್ತೆ. ಯಾಕಪ್ಪ ಅಂದರೆ ಇಂಥ ಒಳ್ಳೆಯ ದೇವಸ್ಥಾನ ನಮ್ಮ ಹಿಂದೂ ದೇವಸ್ಥಾನವಾಗಿರೋದ್ರಿಂದ ನಮಗೆ ತುಂಬ ಸಂತೋಷವಾಗ್ತೈತೆ. ಬಟ್ ಈ ದೇವಸ್ಥಾನದಲ್ಲಿ ದೇವರಿಲ್ಲ ಅನ್ನೋದರಿಂದ ನನಗೆ ತುಂಬ ದುಃಖ ಆಗ್ತೈತೆ. ಏನು ಮಾಡೋದು, ಗೌರ್ಮೆಂಟು ಯಾವ ಥರ ಹೇಳಿದ್ರೆ ಆ ಥರ ನಾವು ಕೇಳಲೇಬೇಕಾಗುತ್ತೆ. ನೋಡಿ ಇಲ್ಲಿಂದ ಮಸೀದಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಮಸೀದಿಯಲ್ಲೂ ಅಷ್ಟೇ, ಅಲ್ಲೂ ನಮಾಜು ಆ ಥರ ಏನೂ ಮಾಡಲ್ಲ. ಮಸೀದಿ ಪಕ್ಕದಲ್ಲಿ ಇನ್ನೂ ಒಂದು ದೇವಸ್ಥಾನ ಐತೆ, ಅದರಲ್ಲೂ ಅಷ್ಟೇ ಯಾವುದೇ ಥರ ದೇವ್ರು ನಿಕ್ಕಿಲ್ಲ. ಫ್ರೆಂಡ್ಸ್, ಇಲ್ಲಿ ನೋಡಬೇಕಾಗಿರುವಂಥ ಇನ್ನೂ ಹಲವಾರು ಪ್ಲೇಸ್ಗಳಿದ್ದಾವೆ, ಅವು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತವೆ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.